ನಾವೀಗ ರೀಚ್ ಆಗಿದ್ದೀವಿ ತಿರುವಣ್ಣಾಮಲೈ. ಇದು ಹೆಸರೇನು? ರಾಜಗೋಪುರ. ಸ್ಟಾರ್ಟ್ ಮಾಡೋದು ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಇದು ರಾಜಗೋಪುರ. ಇಲ್ಲಿ ಕರ್ಪೂರ ಹಚ್ಚಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಬೇಕು. ಎಲ್ಲ ಇಲ್ಲಿ ಕರ್ಪೂರ ಹಚ್ತಾ ಇದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನಾವೀಗ ಏನಂತಾರೆ ಕರ್ಪೂರ ಹಚ್ಚಿದ್ದೀವಿ. ನೀವು ಬಂದರೆ ರಾಜಗೋಪುರ ಇಲ್ಲಿಂದ ದೀಪ ಅಂಟಿಸ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ನಮ್ಮ ಯಾತ್ರೆ. ಹೌದು, ನಿಮ್ಮ ಮನಸ್ಸಲ್ಲಿ ಏನಾದ್ರು ನೆನೆಸ್ಕೊಂಡು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ ಈಗ ಬ್ರಾಹ್ಮಿ ಮುಹೂರ್ತ 4:15 ಸ್ಟಾರ್ಟ್ ಆಗುತ್ತೆ. ನಾವೀಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಟೋಟಲ್ 14 ಕಿಲೋಮೀಟ್ರ್ ಅಂತ ನಾವು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿರೋದು, ನಮಗೂ ಗೊತ್ತಿಲ್ಲ. ನೋಡುವ ಎಕ್ಸ್ಪೀರಿಯನ್ಸ್. ಫಾರ್ ದ ಫಸ್ಟ್ ಟೈಮ್ ಪಾದಯಾತ್ರೆ ಮಾಡ್ತಿರೋದು. 14 ಕಿಲೋಮೀಟ್ರು ಗೊತ್ತಿಲ್ಲ. ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ, ಶಕ್ತಿ ಕೊಡು, ಇಷ್ಟಪಟ್ಟು ನಾವು ಏನೇನು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಬ್ಲೆಸ್ ಮಾಡಿ ಅಂತ. ಯಾವುದು ಈಗ ಫಸ್ಟು ಲಿಂಗ ದರ್ಶನ ಅಂತೆ, ಗೊತ್ತಿಲ್ಲ, ನೋಡೋಣ. ನಾವೆಲ್ಲ ಬರ್ಬೇಕಾದ್ರೆ ನೋಡಿದೆ. ಈಗ ನೋಡಿದ್ವಲ್ಲ, ಇದಾದ್ಮೇಲೆ ಕಾಮರಾಜಲಿಂಗ ಅಂತ ತೋರಿಸಿಲ್ಲ. ಅಗ್ನಿಲಿಂಗ, ಅದೇ ಅಗ್ನಿಲಿಂಗ ಅಲ್ಲಿ ಮುಂದೆ ಐತಲ್ಲ, ಇದೇ ರೋಡಲ್ಲಿ ರೈಟ್ ಸೈಡ್ ಇದೆ. ಅದೇ ಹೇಳಿ ಫ್ರೆಂಡ್ಸ್, ನಾವಿವಾಗ ಇಂದ್ರಲಿಂಗ ಮುಗಿಸಿದ್ವಿ ದರ್ಶನ. ನೆಕ್ಸ್ಟು ಅಗ್ನಿಲಿಂಗಕ್ಕೆ ಹೋಗ್ತಾ ಇದ್ದೀವಿ ಅದರ ದರ್ಶನ ಮಾಡೋದಕ್ಕೆ. ಫ್ರೆಂಡ್ಸ್ ನೋಡಿ, ಕೈ ನೋವು ಬಂದಿದೆ. ಕಾಲು ನೋವು ಬರುತ್ತೆ ಬಟ್ ಇವ್ರಿಗೆ ಕೈ ನೋಡಿ ಯಾವ ಲೆವೆಲ್ಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ, ನಡೀತಾ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಎಷ್ಟು ದೂರ ನಡೆದ್ವಿ ಅಂತ ಗೊತ್ತೇ ಆಗ್ಬಾರ್ದು. ಕಮೆಂಟ್ ಮಾಡ್ತಾರೆ ಮೇಡಮ್ ಎಂಜಾಯ್ ಮಾಡಬೇಡಿ, ದೇವ್ರಿಗೆ ನಾಮ ಹೇಳ್ಕೊಂಡು ಹೋಗಿ ಅಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಕೆನಾ? ಈಗ ಹೌದು, ಹಂಗೆ ಹೇಳ್ಕೊಂಡು ಹೋಗ್ಬೇಕಂತೆ. ಇವ್ರು ಅಳ್ತಾರ ಥರ ಇದೆ ಅಮ್ಮ ನಂಗೆ. ಇದು ಕಾಲಿನ ಸಮಸ್ಯೆ ಸಮಸ್ಯೆ ಬೇಕು ಅಂತ ಬಂದದಲ್ಲ, ನಿಮ್ಗೂ ಮಾಡಿ ಬಂದಿದ್ದು. ಮೇಡಮ್ ಕ್ಯಾಮ್ರಾಗೆಲ್ಲ ಕೈ ಮುಗಿಬೇಡಿ ಮೇಡಮ್, ಭಕ್ತಿಯಿಂದ ಮುಗಿರಿ. ಹೇಳು. ಇದು ಎರಡನೇದು ಅಗ್ನಿಲಿಂಗ. ಅಲ್ಲಿಂದ ಈಚೆ ಹೊರಡ್ತಾ ಇದ್ದೀವಿ ದರ್ಶನ ಮಾಡಿ. ಅಲ್ಲಿ ಮಾಡೋಕ್ಕಾಗಲಿಲ್ಲ, ಸಾರಿ. ಇದೇ ರೋಡಲ್ಲಿ ಬರುತ್ತೆ, ಅಂದರೆ ಸ್ಟ್ರೀಟ್ ಒಳಗಡೆ ಅಗ್ನಿಲಿಂಗ. ಆಯ್ತಾ ಇನ್ನೊಂದು ದರ್ಶನ ಅಗ್ನಿಲಿಂಗದ್ದು? ಸೂಪರ್. ಫ್ರೆಂಡ್ಸ್, ಇವಾಗ ನಾವು ಯಮಲಿಂಗ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟ್ ನಾವು 4 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನು 10 ಕಿಲೋಮೀಟ್ರ್ ಬಾಕಿ. ಆದರೆ ವಾತಾವರಣ ಚೆನ್ನಾಗಿದೆ. ಆದರೆ ಬಿಸಿಲಲ್ಲಿ ನಡೆದ್ರೆ ಸುಸ್ತಾಗ್ತಿತ್ತೇನೋ. ಬಟ್ ಇವಾಗ ಬಿಸಿಲಿಲ್ಲ, ತಣ್ಣಗಿದೆ ಗಾಳಿ. ಮತ್ತು ಬೆಳಗ್ಗೆ ಎಲ್ಲರೂ ಎನರ್ಜಿಯಾಗಿರ್ತೀವಲ್ವಾ. 4 ಕಿಲೋಮೀಟ್ರ್ ನಡೆದಿದ್ದೇ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ಯಾವುದಮ್ಮ? ನೆಕ್ಸ್ಟು ಅದೇ ಅವಲಿಂಗ. ಹೌದಾ ಅಣ್ಣ? ಕರೆಕ್ಟಾ ಅಣ್ಣ? ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರಿಗೆ. ಹೋಗ್ತಾ ನೋಡಿ. ಆಯಿತು, ಯಮಲಿಂಗ. ನಿರುತಿನಿ ಅಣ್ಣ. ನಿರುತಿಲಿಂಗ.
ಅಗ್ನಿಮೂಲೆ ವಾಯುಮೂಲೆ ನೈಋತ್ಯ ಮೂಲೆ ಅಂತ ಐತೆ. ಅದು ಮೂಲೆಗಳಿಗೆ ಇದು ಅಷ್ಟೇ 8 ಮೂಲೆನೇ 8 ಇದು ಇಂದ್ರ ಅಗ್ನಿ ಯಮ ನೋಡ್ರಿ. ಫುಲ್ ಡೀಪ್ ಡಿಸ್ಕಷನ್ ನಡೀತಿದೆ ಫ್ರೆಂಡ್ಸ್. ನಾನು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಬೋರ್ಡ್ ಇರುತ್ತೆ, ಆ ಬೋರ್ಡ್ನ ತೋರಿಸ್ತೀನಿ. ಅಷ್ಟದಿಕ್ಪಾಲಕ ಲಿಂಗಗಳು. ನೀವೇನಾದರೂ ಬರ್ತೀವಿ ಅಂದರೆ ದುರ್ಗಾ ಅಲ್ಲ, ದುರ್ಗಾ ಡೆವಲಪರ್ಸ್ ಅಂತ ಐತೆ ಟೆಂಪಲ್ ಅಲ್ಲ ಅದು. ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ ಗೊತ್ತಾಯ್ತು, ಬೋರ್ಡ್ ಹಾಕಿರೋದು. ಇಲ್ಲೊಂದು ದೇವಸ್ಥಾನ, ಹಂಗೆ ಕೈ ಮುಕ್ಕೊಂಡ್ವಿ ಹೋಗ್ತಾ ಇದ್ದೀವಿ. ಐಶ್ವರ್ಯ ದೇವಾಲಯ ಅಂತ ಐತೆ. ಫುಲ್ಲು ಒಂದು ವಾರದ್ದು ಕ್ಯಾಲೋರೀಸ್ ಎಲ್ಲ ಇಲ್ಲಿ ಬರ್ನ್ ಮಾಡ್ತಾ ಇದ್ದೀವಿ. ಏನಣ್ಣ 2 ದಿನ ಜಿಮ್ಮು ಕ್ಯಾನ್ಸಲಾ? ಸಾಗರ್ ಅವ್ರು ನಾಳೆ ಹೋಗಲೇಬೇಕು. ನಿಜ, ನಾನು ಹೇಳ್ತೀನಿ ಕೇಳಿ, ನೀವು ನಿಜ ಇವತ್ತು ಹೋಗಲ್ಲ. ನೀವೇ ಬೇಕಾದ್ರೆ ಪಕ್ಕ ಬರ್ಕೊಡ್ತೀನಿ ನಾನು. ಇಲ್ಲಿ ಯಾವುದಾದ್ರೂ ಒಂದು ತಾಳೆ ಗರಿ ಕೊಡಿ, ಬರ್ಕೊಟ್ಬಿಡ್ತೀನಿ. ಇವತ್ತು ಹೋಗಲ್ಲ ಜಿಮ್ಗೆ ಅಂತ. ಇನ್ನು 10 ಕಿಲೋಮೀಟ್ರ್ ಬಾಕಿ ಇದೆ ಫ್ರೆಂಡ್ಸ್. ನಾನು ಹೊರಗಡೆ ಬಂದಮೇಲೆ ಸಾಧಿಸ್ಬಿಟ್ಟೆ. ನೆಕ್ಸ್ಟ್ ಟೆಂಪಲ್ ಯಾವುದು? ಅದೇ ನೈಋತ್ಯ. ಫ್ರೆಂಡ್ಸ್, ಇದು ನೈಋತ್ಯ ಲಿಂಗ ಅಂತ. ಇದ್ರ ದರ್ಶನ ಮುಗಿಸ್ಕೊಂಡ್ವಿ, ಚೆನ್ನಾಗಾಯ್ತು. ನೋಡ್ಕೊಳ್ಳಿ ನೀವು. ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಕಾಫಿ ಕುಡಿಯೋದಕ್ಕೋಸ್ಕರ ಕುತ್ಕೊಂಡ್ವಿ. ನಾವಲ್ಲ, ಈ ಮೇಡಮ್ ಅವ್ರಿಗೆ ಕಾಫಿ ಬೇಕಂತೆ ಎನರ್ಜಿಗೋಸ್ಕರ. ಸೊ ಅದಕ್ಕೆ ಕಾಫಿ ಕುಡ್ಕೊಂಡು ಈಗ ಮತ್ತೆ ಹೊರಡೋದು. ಏನು ಅವಮಾನ, ಎನರ್ಜಿಗೋಸ್ಕರ ಕಾಫಿ ಕುಡಿಯೋದು. ಹೌದು, ಎನರ್ಜಿಗೋಸ್ಕರ ಕಾಫಿ ಕುಡಿಯೋದು. ಕಾಫಿಲಿ ಎನರ್ಜಿ ಇದೆ, ಸಕ್ಕರೆಯಲ್ಲಿ ಶುಗರ್ ಇದೆ. ನಾನೇನು ಕುತ್ಕೋಬಿಡ. ಏನೋ ಹೇಳಕ್ಕೆ ಬಂದೆ ಫ್ರೆಂಡ್ಸ್, ಬಟ್ ಇವಾಗ ಹೇಳೋಕ್ಕಾಗ್ತಲ್ಲ, ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಸೂರ್ಯಲಿಂಗಗೆ ಬಂದ್ವಿ. ಇಲ್ಲಿ ದರ್ಶನ ಮಾಡಬೇಕು, ಇನ್ನೂ ಮಾಡಿಲ್ಲ. ಮಾಡಿಕೊಂಡು ನಿಮಗೆ ಸಿಗ್ತೀವಿ. ಫ್ರೆಂಡ್ಸ್, ಏನು ಗೊತ್ತಾ, ಈಗ ಸೂರ್ಯಲಿಂಗ ದರ್ಶನ ಮಾಡಿದ್ವಿ. ದೇವಸ್ಥಾನದ ಆಪೋಸಿಟೇ ಈ ಥರ ಗಿರಿ ಇರುತ್ತೆ. ನೀವು ದೇವಸ್ಥಾನ ನೋಡಿದ ತಕ್ಷಣ ಈ ಗಿರಿ ನೋಡಿದ್ರೆ ಇನ್ನೂ ಒಳ್ಳೇದಂತೆ. ನನಗೂ ಗೊತ್ತಿಲ್ಲ, ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದು. ದೇವಸ್ಥಾನದ ದರ್ಶನ ಆಗಿದ ತಕ್ಷಣ ಗಿರಿ ನೋಡಬೇಕು. ನೋಡ್ಕೊಳ್ಳಿ ನೀವು. ಅದಾದಮೇಲೆ ಇವರು ಗೊತ್ತಿದ್ದಾರೆ. ಎಷ್ಟು ಕಿಲೋಮೀಟ್ರ್ ನಡೆದ್ವಿ ಟಮ್ಮ ಈಗ? ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? ಹಾಂ, ಕರೆಕ್ಟಾಗಿ ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ಬಟ್ 7 ಕಿಲೋಮೀಟ್ರ್ ನಡೆದ್ವಿ ಅಂತ ನಿಜ ಅನ್ನಿಸ್ಲಿಲ್ಲ. ನೀವು ವಿಡಿಯೋ ಮಾಡ್ಬೇಕು ತಾನೆ ನಿಮ್ಮ ಫೋನಲ್ಲಿ? ಕಳ್ಸೋಂಗಾರೆ. Yes, good morning. Good morning. ಫ್ರೆಂಡ್ಸ್, ನಾನು ಎಷ್ಟು ಬೆಳ್ಳು ಕಾಣಿಸ್ತಾ ಇದ್ದೀನಿ ಅಲ್ವಾ? ತುಂಬ ನೋಡು ಅಷ್ಟೇ, ತುಂಬ ಬ್ರೈಟಾಗಿ ಕಾಣ್ತಾ ಇದ್ದಾರೆ. ಬೆಳಕಾಯ್ತಲ್ಲ, ಅದಕ್ಕೆ. ಇದು ಸೂರ್ಯನ ಎಫೆಕ್ಟು, ಯಾವ ಸೈಡ್ ಎಫೆಕ್ಟ್ ಇಲ್ಲ. ಗಿರಿ ನಾನು ಹೇಳಲಿಲ್ವಾ? ಅದೇ ಅದು. ಅದು ನನಗೇನು ಅನ್ನಿಸ್ತಾ ಇಲ್ವಲ್ಲ? ಹಾಂ, ಗೊತ್ತಾಯ್ತು. ಇಲ್ಲ, ಹರ್ಷಿ 1.5 hour ಅಷ್ಟೇ ಬಂದಿರೋದು ನಾವು. ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ ಗುರು. ಟಕ ಅಂತ ಹೋಯ್ತಾಳೆ ನೋಡಿ ಫ್ರೆಂಡ್. ನೀವೇನು ಹೋಗೋದು, ನಾನು ಹೋಯ್ತೀನಿ ಅಂತ. ಫ್ರೆಂಡ್ಸ್ ನೋಡಿ, ಇದು ಆನೆ ಸೊಂಡ್ಲು ಥರ ಇದೆ ಗಿರಿ. ನಿಮ್ಗೆ ಯಾರಿಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನೀಟಾಗಿ ತೋರಿಸ್ತೀನಿ ನನ್ನ ತೆಗಿಗೆ ಕಾಲ. ಆನೆ ತಲೆ, ಆನೆ ಸೊಂಡ್ಲು ಫ್ರೆಂಡ್ಸ್. ಇವಾಗ ವರುಣಲಿಂಗ ದರ್ಶನಕ್ಕೆ ಬಂದಿದ್ದೀವಿ. ಟಿಫನ್ ಮಾಡೋದಕ್ಕೆ ನಿಲ್ಸಿದ್ದೀವಿ ಅಲ್ಲ, ಕೂತಿದ್ದೀವಿ. ಇವರು ಟಿಫನ್ ಮಾಡ್ತಾ ಇದ್ದಾರೆ. ಇಡ್ಲಿ ತಿಂತಾ ಇದ್ದಾರೆ, ಎಲ್ಲರೂ ತಿಂತಾ ಇದ್ದಾರೆ. ಅವರೊಬ್ಬರನ್ನ ಬಿಟ್ಟು ನಾನೊಬ್ಬಳನ್ನ ಬಿಟ್ಟು ನಾನು ತಿಂತಾ ಇಲ್ಲ. ಫುಲ್ ಡಯಟಲ್ಲಿದ್ದಾರೆ. ಯಾವ ಡಯಟು ಇಲ್ಲ, ಶೇಕೆ ಬಿಟ್ಬಿಟ್ಟಿದ್ವಿ. ಶೇಕೆ ಕುಡ್ದಿಲ್ಲ, ಇನ್ನು ಯಾವ ಡಯಟು? ಅವ್ರಿಗೆ 3 ಡೈಮೆನ್ಷನಲ್ ಮೂವಿ ಆಫರ್ ಬಂದಿದೆ. ಫಿಟ್ ಮೇಂಟೈನ್ ಮಾಡ್ತಿದ್ದಾರೆ, ಫಿಟ್ನೆಸ್ ಮೇಂಟೈನ್. ನೋ ಫ್ರೆಂಡ್ಸ್, ಬೇಕಾದ್ರೆ ನೋಡ್ತೀರಾ, ಒಂದು ತುತ್ತಿಕ್ಕಾಗಿ ಹೋಗ್ತೀನಿ, ತಿನ್ನೋದಿಲ್ಲ. ಹಾಂ ಹತ್ರ ನಾವು ತಿನ್ನಲ್ಲ ಫ್ರೆಂಡ್ಸ್. ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಬಿಟ್ಟಿದ್ದೀವಿ, ನಾವು ಲಾಸ್ಟ್ ಎಂಡಲ್ಲಿ ತಿಂತೀವಿ ಅಂತ. ಯಾಕೆಂದರೆ ನಮ್ಮ ಬಾಡಿ ಬಗ್ಗೆ ನಮ್ಗೆ ಗೊತ್ತು. ತಿಂದಿದ ತಕ್ಷಣ ನಮಗೆ ನಿದ್ದೆ ಬರುತ್ತೆ, ಸೊ ಕಾಲ್ಡ್ ಅದಕ್ಕೆ ತಿನ್ನಲ್ಲ. 100% ನಿದ್ದೆ ಬರುತ್ತೆ. ಕಾಮಿಡಿ ಮಾಡ್ತೈತೆ ಮಧ್ಯಾಹ್ನ ಊಟ ಅನ್ಸುತ್ತೆ. ಇಲ್ಲ ಅಷ್ಟೇ, ನನಗೆ ನಿಮ್ಗೆ ಯಾವಾಗ ಕೊಟ್ಟರು ನಂಗೆ ನಿದ್ದೆ ಬರುತ್ತೆ.
ನಮಗೆಲ್ಲ ತಿನ್ನಿಸ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟು ನೀನು ಮಾತ್ರ ಆರಾಮ ನಡ್ಕೊಂಡು ಹೋಗ್ತಾ ಇದೆಯಾ. ನೋ ಫ್ರೆಂಡ್ಸ್, ನಂಗೆ ನಿದ್ದೆ ಬರುತ್ತೆ ಅಂತಾನೆ ಫ್ರೆಂಡ್ಸ್ ನಾನು ತಿಂತಿಲ್ಲ, ನಂಗೆ ಗೊತ್ತು. ನಮಗೆ ನಿದ್ದೆ ಬರ್ತಾ ಇದೆ. ಅವ ನಿದ್ದೆ ಬಂದಾಗ ಈ ಕಡೆ ಮುಚ್ಕೊಂಡು ಹಿಂಗೆ ನಡ್ಕೊಂಡು ಹೋಗೋ. ಹಿಂಗೆ 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 ಎಣ್ಣೆ ಹೊಡೆದ ಥರ. ಬಾಬಾ ಅಂದ್ರೆ ಇನ್ನು ಬಾಕಿ ಇರುವ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಬಂದಿದ್ದಾರೆ, ನಾವು ಒಬ್ಬರೇ ಅಲ್ಲ ನೋಡಿ, ಎಲ್ಲ ಪಾದಯಾತ್ರೆಗೆ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ನಾವು ವಾಯುಲಿಂಗಗೆ ಬಂದಿದ್ದೀವಿ. ಇಲ್ಲಿ ವಾಯುಲಿಂಗಂಗೆ ಈಗ ವಾಯುಲಿಂಗ ದರ್ಶನ ಮುಗಿಸ್ಕೊಂಡು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಪಾದಯಾತ್ರೆನ. ಹೌದು, ಯಾರ್ಯಾರ ಜೀವನ ಪಾವನ ಆಯಿತು ಕೇಳಿಸ್ಕೊಂಡು ಕಮೆಂಟ್ ಮಾಡಿ. ಕೃತಕ ಲಿಂಗ ಇವೆಲ್ಲ. ಇನ್ನೊಂದು 200 ಮೀಟಲ್ಲಿ ಇದೆ ಅದೇ, ಅದು ಕುಬೇರ ಲಿಂಗ. ಆಲ್ಮೋಸ್ಟ್ ಬೆಟ್ಟ ಸುತ್ತಾ ಇದ್ದೀವಿ. ಇನ್ನೊಂದು 4 ಕಿಲೋಮೀಟ್ರ್ ಇದೆಯಾ? ಇನ್ನೊಂದು 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್ ಅಂದರೆ ಆಲ್ಮೋಸ್ಟ್ 9 ಕಿಲೋಮೀಟ್ರ್ ಕಂಪ್ಲೀಟೆಡ್. ಎಷ್ಟು ಗಂಟೆ ಇವಾಗ? 4:20 ಸ್ಟಾರ್ಟ್ ಮಾಡಿದ್ದು. ಈಗ 5:20, 6:20, 7:20. 8 ಗಂಟೆ ಅನಿಸುತ್ತೆ. ಇಲ್ಲ 7:30, 6, 7, 4:30, 5:30, 6:30, 7:30, 3 ಅವರ್. 3 ಅವರ್ಗೆ 10 ಕಿಲೋಮೀಟ್ರ್ ಆಲ್ಮೋಸ್ಟ್. ಓಕೆ ಫ್ರೆಂಡ್ಸ್, ಮುಂದೆ ಸಿಗ್ತೀವಿ, ಬಾಯ್. ನೋಡಿ ಫ್ರೆಂಡ್ಸ್, ಇದೆ ಕುಬೇರ ಲಿಂಗ. ಕುಬೇರ ಲಿಂಗನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು, ವಿನುತಾ. ಮಾಡ್ತಾ ಮುಂದೆ ಮುಂದೆ ಇಲ್ಲಿಯಾ? ಫ್ರೆಂಡ್ಸ್, ಇವಾಗ ನಾವು ಕುಬೇರಲಿಂಗಂ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಮಹಾಮಂಗಳಾರತಿ ನಡೀತಿತ್ತು, ವಿಡಿಯೋ ಮಾಡಿದ್ದೀನಿ, ಬರುತ್ತೆ. ಚೆನ್ನಾಗಿತ್ತು ದರ್ಶನ. ಏನಣ್ಣ ಮಾಡ್ತಿಲ್ಲ? ನನಗೆ ಪ್ರಸಾದ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಏನು ಕೊಟ್ಟರು ಗೊತ್ತಿಲ್ಲ. ಅಲ್ಲಿ ಇದನ್ನ ಎತ್ಕೊಳ್ಳಿ ಅಂದರು, ಎತ್ಕೊಂಡ್ವಿ. ಬಟ್ ಏನು ಮಾಡಬೇಕು ಅಂತ ಕೇಳಿಲ್ಲ. ಹೋಗಿ ತುಳಸಿ ಕೊಟ್ಟು ತುಳಸಿ ಕಟ್ಟಿದ್ದೀನಿ. ಅರ್ಶಿನದ ಕೊಂಬು ಕೊಟ್ಟಾರೆ. ಅರ್ಶಿನದ ಕೊಂಬು